ಚುನಾವಣಾ ನೀತಿ ಸಂಹಿತೆ ಜಾರಿ ಆದ್ಮೇಲೆ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಸಭೆ ಆದ್ಮೇಲೆ ತುಂಬಾ ಒಂದು ಒಳ್ಳೆ ರೀತಿಯಂತ ಒಂದು ಉತ್ಸಾಹ ನಮ್ಮ ಕಾರ್ಯಕರ್ತರಲ್ಲಿ ಬಂದಿದೆ. ಈಗಾಗಲೇ ಬೂತ್ ಮಟ್ಟದಲ್ಲಿ ತಮ್ಮ ಕಾರ್ಯವನ್ನ ಶುರು ಮಾಡಿಕೊಂಡಿದ್ದಾರೆ. ಇದರ ಮಧ್ಯೆ ಹಗುರ ಮಾತಾಡುವಂತ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಇತರೆ ವಿಚಾರಗಳು ಎಲ್ಲದೂ ಕೂಡ ಹೊರಗೆ ಬರ್ತದೆ. ಇದು ಯಾವುದು ಕೂಡ ನಾನು ತಲೆ ಕೆಡಿಸ್ಕೊಳ್ಳದೆ, ನನ್ನ ಉದ್ದೇಶ ನಾವು ಮಾಡ್ತಿರುವಂತ ಚುನಾವಣೆ ನಾವು ಅಭಿವೃದ್ಧಿ ಪರವಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು, ಕ್ಷೇತ್ರದ ಜನರಿಗೆ ಒಳ್ಳೇದಾಗ್ಬೇಕು. ಇಲ್ಲಿ ನಾನು MP ಆಗೋದು ಇದ್ಯಾವುದು ಮೂಲಭೂತ ಪ್ರಶ್ನೆ ಅಲ್ಲ. ಇನ್ನು ನಾವೇನ್ ಮಾಡಿದೀವಿ ಕಳೆದ 5 ವರ್ಷದಲ್ಲಿ, ಮುಂದೆ ಏನ್ ಮಾಡ್ತೀವಿ, ಇದ್ರ ಮೇಲೆ ಈ ಚುನಾವಣೆ ಒಂದು ಭವಿಷ್ಯ ನಿಂತಿದೆ ಹೊರತು ಉಳಿದಂತ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಇನ್ನೊಂದು ಅದರಿಂದ ಏನೋ ಉಪಯೋಗ ಆಗತ್ತೆ, ಅದ್ರ ಮುಂದೆ 4 ದಿನ ಹೆಡ್ಲೈನ್ ಬರ್ಬೋದು ಪೇಪರ್ ಅನ್ನೋದು ಬಿಟ್ರೆ ಅದರಿಂದ ಪಾಪ ಈ ಮತದಾರರಿಗೆ ಅದರಿಂದ ಏನೋ ಅನುಕೂಲ ಆಗಲ್ಲ. ಹಾಗೆ ನಾನು ಕೂಡ ಸಮಾಜದಿಂದ ಎಲ್ಲದೂ ಕೂಡ ನೋಡ್ತಾ ಇದ್ದೀನಿ, ಮೀಡಿಯಾ ಪತ್ರಿಕೆಯಲ್ಲಿ ಇನ್ನೂ ಇದ್ರ ಮುಂದೆ ಗಮನಿಸ್ತೀನಿ. ನಾನು ಯಾವ ಸಂದರ್ಭ ಹೊರಗೆ ಬರ್ಬೇಕು ಆ ಟೈಮಲ್ಲಿ ಮಾತಾಡ್ತೀನಿ. ಅದೇ ಒಂದು ಒಳ್ಳೆ ರೀತಿ ಅಂತ ಇನ್ನೊಂದು 2-3 ದಿನ ವಿತ್ ಆಲ್ ಸ್ಟ್ಯಾಟಿಸ್ಟಿಕ್ಸ್ ಒಂದು ಆ ಕಾಂಗ್ರೆಸ್ಸಿನ ನಾಯಕರು ಸನ್ಮಾನಿತ ಮಧು ಅವರು ನಿನ್ನೆ ಹಗುರವ ಮಾತಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಶರಾವತಿ ಮುಳುಗಡೆ ಬಗ್ಗೆ ಮಾತಾಡಿದ್ದಾರೆ, VSL ಬಗ್ಗೆ ಮಾತಾಡಿದ್ದಾರೆ, ಅಭಿವೃದ್ಧಿ ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ನಂಗೆ ನಿಜವಾಗ್ಲೂ ಕೂಡ ನಗು ಬರುತ್ತೆ. ಯಾವ ನೈತಿಕತೆ ಇಟ್ಕೊಂಡು ನನಗೆ ಕೇಳುವಂತ ಒಂದು ಪ್ರಯತ್ನವನ್ನ ಸನ್ಮಾನಿತ ಮಧು ಅವರು ಯಾಕೆ ಮಾಡ್ತಾ ಇದ್ದಾರೆ ನಂಗೇನು ಅರ್ಥ ಆಗ್ತಿಲ್ಲ. ನಾನ್ ಮೊದಲೇ ಸತಿ MP ಆದಾಗ ಏನ್ ಮಾಡಿದ್ದೀನಿ, 2ನೇ ಸತಿ ಏನಾಗಿ ಮಾಡಿದ್ದೀನಿ, 3ನೇ ಬಾರಿಗೆ ನಾ ಏನ್ ಮಾಡಿದೀನಿ ಅಂತ ಹೇಳಿ ಶ್ವೇತ ಪತ್ರವನ್ನ ನನ್ನ 4-5 ಫೋಲ್ಡರ್ ಅಲ್ಲಿ ಹ್ಯಾಂಡ್ ಬಿಲ್ ಗಳನ್ನ ಮಾಡಿ ಜನರಿಗೆ ಮುಡಿಸ್ತಾ ಇದ್ದೀನಿ. ಅದನ್ನು ಓದ್ಕೊಂಡ್ರು ಕೂಡ ಸಾಕು. ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿಲ್ಲ. ನಾ 8 ಸತಿ ಮಾತಾಡಿದ್ದೀನಿ, ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದೀನಿ, ಎಷ್ಟು ಫಾಲೋ ಅಪ್ ಮಾಡಿದ್ದೀನಿ. ಹಾಗಾಗಿ ವಿದ್ಯಾಮಂತ್ರಿಗಳು ಸ್ವಲ್ಪ ಸಮಾಧಾನವಾಗಿ ಅದೆಲ್ಲದೂ ಕೂಡ ನೋಡಿದ್ರೆ ಎಲ್ಲದೂ ಕೂಡ ಕಣ್ಮುಂದ್ ಬರುತ್ತೆ. ಯಾವುದೇ ಲಾಭ ಆಗಲ್ಲ. ಯಾಕಂದ್ರೆ ಕುವೆಂಪು ಅಂತ ರಾಷ್ಟ್ರ ಕವಿಗಳಿಗೆ ಜನ್ಮ ಕೊಟ್ಟಂತ ಒಂದು ಪುಣ್ಯದ ನಾಡು, ಅನೇಕ ಶರಣರಿಗೆ ಜನ್ಮ ಕೊಟ್ಟಂತ ಶರಣರ ನಾಡಿತು. ನಮ್ಮ ಮತದಾರರು ಅತ್ಯಂತ ಪ್ರಜ್ಞಾವಂತರಿದ್ದಾರೆ. ವಿಶೇಷವಾಗಿ ನಮ್ಮ ಶ್ರದ್ಧೆಯ ತಾಯಿಂದರು ಕೂಡ ಪ್ರಜ್ಞಾವಂತಿದ್ದಾರೆ. ನಮ್ಮ ಯುವ ಶಕ್ತಿ ಪ್ರಜ್ಞಾವಂತ ಇದ್ದಾರೆ. ಟೇಕ್ ಆಫ್ ಆಗ್ತಾ ಇದೆ, ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇನ್ನೊಂದು ವಾರ ಬೇಕು ಸರಿಯಾದ ಒಂದು ಆಕಾಡ ತಯಾರಾಗ್ಲಿಕ್ಕೆ. ಯಾವ ಸಂದರ್ಭ ಉತ್ತರ ಕೊಡೋಣ. ಮತ್ತೆ ಮತದಾರರು ಬುದ್ಧಿವಂತರಿದ್ದಾರೆ. ಯಾವುದೇ ಈ ವಿಚಾರ ಏನು, ಈಗ ನಡೀತಿರೋ ಚುನಾವಣೆ ಏನು, ರಾಷ್ಟ್ರೀಯ ವಿಚಾರಗಳನ್ನ ಕಣ್ಮುಂದಿಟ್ಕೊಂಡು ಇವತ್ತು ಏನಾದ್ರೂ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರಗಳನ್ನು ಮಾಡಿ ಮೋದಿಜಿಯಂತವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬಾರ್ದು ಅಂತ ಹೇಳಿ ಇವತ್ತು ನಡೀತಿರುವಂತ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಪರವಾದಂತ ಒಂದು ಪಕ್ಷ, ರಾಷ್ಟ್ರೀಯ ಚಿಂತನೆ ಮಾಡ್ತಿರುವಂತ ಪಕ್ಷ ಮತ್ತೆ ಅಧಿಕಾರಕ್ಕೆ ಭಾಜಪ ಬರಬೇಕು ಅಂದ್ರೆ ಅದಕ್ಕೆ ಆದಿಕ್ಕ ಚಿಂತನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಯಾವುದೋ ವಿಚಾರಗಳು ಬರಲ್ಲ ಇದರಲ್ಲಿ. ಹಾಗಾಗಿ ಆ ವಿಚಾರವನ್ನು ಇಟ್ಕೊಂಡು ಗೌರವಾನ್ವಿತ ನಮ್ಮ ಮತದಾರ ಬಂಧುಗಳು ಆ ದಿಕ್ಕಲ್ಲಿ ಸ್ಪಂದನೆ ಮಾಡ್ತಾರೆ. ಸಹಜ. ಯಾಕಂದ್ರೆ ಗೌರವಾನ್ವಿತ ಈಶ್ವರಪ್ಪನವರು ಕೂಡ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಂದು ಸಂಪರ್ಕ ಇಟ್ಕೊಂಡು 4-5 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸುವಂತ ಒಂದು ಕ್ಷೇತ್ರ ಇದು. ಸಹಜವಾಗಿ ಆ ಪ್ರೀತಿ ವಿಶ್ವಾಸಗಳು ಬರುತ್ತೆ. ಹಾಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಎಲ್ಲದಕ್ಕೂ ಕೂಡ. ಸರ್, ಲೋಕಸಭೆ ಚುನಾವಣೆ ಮುಗಿದ್ಮೇಲೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಯಲ್ಲ, ಅದನ್ನ ಉಳಿಸ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಈಶ್ವರಪ್ಪನವರು ಹೇಳಿದ್ದಾರೆ. ಈಗ ಯಾರ್ಯಾರ ಹಣೆ ಬರದಲ್ಲಿ ಏನೇನ್ ಬರೆದಿರುತ್ತೆ ಯಾರು ಕೂಡ ಅಳಿಸ್ಲಿಕ್ಕೆ ಆಗಲ್ಲ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ನಾವ್ ಯಾರು ಕೂಡ ಅನ್ಕೊಂಡೂ ಇದ್ದಿಲ್ಲ. ಯಾವತ್ತು ಫೋನ್ ಕರೆ ಬಂತು ಅವತ್ತು ವಿಜಯಣ್ಣ ಬಂದು ಪೂಜ್ಯ ತಂದೆಯವರಂತ ಯಡಿಯೂರಪ್ಪನವರ ಆಶೀರ್ವಾದನ ಪಡೆದುಕೊಂಡು, ಈಗ ತಾನೇ ಗೌರವಾನ್ವಿತ ಅಮಿತ್ ಶಾಜಿ ಅವರ ಫೋನ್ ಬಂತು, ಇನ್ನು 15 ನಿಮಿಷದಲ್ಲಿ ಆದೇಶ ಬರ್ತಾ ಇದೆ ಸಂದೇಶ ಕೊಡ್ತು. ಹಾಗಾಗಿ ಇವತ್ತು ಒಬ್ಬ ವಿಜೇಂದ್ರ ಒಬ್ಬ ಯುವ ನಾಯಕ, ಹೌದು ಅವನಿಂದ ಒಂದು ರಾಜ್ಯದ ಸಂಘಟನೆ ಕಟ್ಬೋದಂತ ಒಂದು ವಿಶ್ವಾಸ ಇವತ್ತು ನಮ್ಮ ಸಂಘಟನೆ ಹಿರಿಯರೇ ಬಂದಿದೆ. ಹಂಗಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಶಸ್ವಿಯಾಗಿ ಅವ್ನ ಅವ್ರ ಕೆಲಸವನ್ನ ವಿಜೇಂದ್ರ ಅವ್ರು ಮಾಡ್ತಾ ಇದ್ದಾರೆ. ಮನವೊಲಿಸಲಿಕ್ಕೆ ಮತ್ತೆ ಈ ತರ ಅದನ್ನು ಬಿಟ್ಟು ಬೇರೆ ಬೇರೆ ವಿಷಯಗಳಲ್ಲಿ ಏನು ಅಸಮಾಧಾನ ಮೂಡಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ?
ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಆ ದಿಕ್ಕಲ್ಲಿ ಚಿಂತನೆ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.